ಹಾಯ್ ಬಂಧುಗಳೇ, ಎಲ್ಲರಿಗೂ ಬೆಳಗಿನ ಶೋಧೆಗಳು. ನಾನು ಮಾರ್ನಿಂಗ್ ಟೈಮ್ ಕುಡಿಯಲಿಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಫ್ರೂಟನ್ನು ಯೂಸ್ ಮಾಡಿ ಜ್ಯೂಸನ್ನು ರೆಡಿ ಮಾಡ್ತಿದ್ದೀನಿ. ತುಂಬ ಹೆಲ್ತಿಯಾದಂತಹ ಒಂದು ಜ್ಯೂಸು. ಬನ್ನಿ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ನಾನು ಸದ್ಯಕ್ಕೆ 3 ಹಣ್ಣುಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬನಾನಾ, ಆ್ಯಪಲ್ಲು, ಇದು ಬಂದು ಜ್ಯೂಸ್ ಹಣ್ಣು ಅಂತೇಳಿ ಕರೀತಾರೆ, ಜ್ಯೂಸ್ ಫ್ರೂಟ್ ಅಂತ ಹೇಳ್ಬಿಟ್ಟು. ಇದು ಹೆಚ್ಚಾಗಿ ಕೇರಳ ಸೈಡ್ ಇರುತ್ತೆ. ಇದು ಒಂದು ಜ್ಯೂಸ್ ಫ್ರೂಟ್ ಅಂತ ಕರೀತಾರೆ. ಇದನ್ನು ಬಿಳಿ ರಕ್ತ ಕಣ ಕಮ್ಮಿ ಆಗಿರೋರು ತಿಂದರೆ ಬೇಗ ಇನ್ಕ್ರೀಸ್ ಆಗುತ್ತೆ. ನೋಡಿ, ಕಟ್ ಮಾಡಿದ್ರೆ ಈ ರೀತಿ ಮಾತ್ರ ಸಿಗುತ್ತೆ. ಒಳಗಡೆ ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ. ಆ್ಯಪಲ್ಲು ಮತ್ತು ಬನಾನಾ ಇದೆ, ಅದನ್ನು ನಾವೀಗ ರುಬ್ಕೊಳ್ಳೋದ. ಅದ್ರ ಜೊತೆಗೆ ಒಂದು 4 ಏಲಕ್ಕಿಗಳನ್ನ ಹಾಕ್ಕೊಂಡಿದ್ದೀನಿ. ಬನಾನಾ ಮತ್ತು ಆ್ಯಪಲ್ನ ರುಬ್ಬಾದ ನಂತರ ನಾವೇನು ಮಾಡಬೇಕು, ಈಗ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿರೋ ಸಿಯಾ ಸೀಡ್ಸ್, ಇದನ್ನು ತೊಗೊಳ್ಳೋದು ದೇಹಕ್ಕೆ ತುಂಬಾ ತಂಪಾಗಲಿ ಅಂತ. ತುಂಬ ಜಾಸ್ತಿ ಹೀಟ್ ಆದಾಗ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಕಣ್ಣುಗಳು ಉರಿ ಕಡಿಮೆ ಆಗುತ್ತೆ, ಹಣ್ಣು ಕಾಲಕ್ಕೆ ಉರಿ ಅಂಥದ್ದು ಕಡಿಮೆ ಆಗುತ್ತೆ. ಸಿಯಾ ಸೀಡ್ಸನ್ನು ತೊಗೊಂಡ್ರೆ 1 ಸ್ಪೂನ್ ಹಾಕಿ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ನಾನಿವಾಗ ಫ್ರೂಟನ್ನ ಕಟ್ ಮಾಡ್ಕೊಂಡಿರೋದು, ಒಳಭಾಗ ಇರುವಂತಹ ಲೋಳೆ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಳಗಡೆಗೆ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ರುಬ್ಕೊಂಡಿರೋ ಹಣ್ಣುಗಳನ್ನ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡೋದು. ಸಾಲ್ಟನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ಸುಸ್ತು ಕಡಿಮೆ ಆಗುತ್ತೆ. ಸಾಲ್ಟು ಶುಗರು ಎರಡೂ ಜೊತೆಲಿರೋದ್ರಿಂದ ಸುಸ್ತು ಇರುವಂಥವ್ರಿಗೆ ಕಡಿಮೆ ಆಗುತ್ತೆ. ನೋಡಿ, 1 ಚಿಟಿಕೆ ಆಗೋಷ್ಟು ಮಾತ್ರ ಸಾಲ್ಟನ್ನು ಹಾಕ್ತೆ. 4 ಸ್ಪೂನಿಂದ ಶುಗರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಕಾಯಿಸಿದ ಹಾಲನ್ನು, ಕಾಯಿಸಿಟ್ಕೊಂಡಿರುವಂಥ ಹಾಲನ್ನು ನಿಮಗೆ ಎಷ್ಟು ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ, ಸಲಾಡ್ ಟೈಪಲ್ಲಿ ಬೇಕಂದ್ರೂ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತೇಳಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ಫ್ರೂಟಿಂದ ಮಾಡಿರುವಂತಹ ಮಿಕ್ಸ್ ಫ್ರೂಟ್ ಜ್ಯೂಸು ರೆಡಿ ಆಗುತ್ತೆ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಆ ಜ್ಯೂಸ್ ಫ್ರೂಟ್ ಏನು ಬರುತ್ತೆ ಅಂದರೆ ತುಂಬ ಹುಳಿ ಬರುತ್ತೆ. ಅದಕ್ಕೆ ಶುಗರು ಅಥವಾ ಸಾಲ್ಟ್ ಹಾಕ್ಕೊಂಡು ತಿಂತಾರೆ. ಅದು ತುಂಬ ಹುಳಿ ಇರೋದ್ರಿಂದ ಹುಳಿ, ಸಕ್ಕರೆ, ಉಪ್ಪು ಎಲ್ಲ ಮಿಕ್ಸ್ ಆಗಿದೆ. ಹುಳಿ, ಸ್ವೀಟು ಮತ್ತು ಉಪ್ಪು 3 ಮಿಕ್ಸ್ ಆಗಿರೋದ್ರಿಂದ ಸೂಪರ್ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ದೇಹಕ್ಕೆ ತುಂಬ ತಂಪಿರುವಂತಹ ಒಂದು ಒಳ್ಳೆ ಜ್ಯೂಸ್ ರೆಸಿಪಿನ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಜ್ಯೂಸು ಅಂತ. ಥ್ಯಾಂಕ್ ಯು ಸೋ ಮಚ್.